ಸ್ನೇಹಿತರೆ, ಇಂಡಿಯನ್ ಸ್ಟಡಿಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಾವು ಈಗ 3.5 ಫ್ರಂಟ್ ವಾರ್ ಮಾಡಬೇಕಾಗಿದೆ. ನಮಗೆ ಪಾಕಿಸ್ತಾನ, ಚೈನಾ, ಬಾಂಗ್ಲಾದೇಶಗಳು ನಮಗೆ ಹೇಗೆ ಶತ್ರುಗಳ ಥರ ಕಾಣಿಸ್ತಾ ಇದೆಯೋ ಅದಕ್ಕಿಂತ ದೊಡ್ಡ ಮತ್ತು ಅಪಾಯಕಾರಿ ಶತ್ರುಗಳು ನಮ್ಮಲ್ಲಿ ನಾವು ನೋಡಬಹುದು. ನಮ್ಮ ನಡುವೆನೇ ಇದ್ದಾರೆ. ಅವರನ್ನು ಮಟ್ಟ ಹಾಕದೆ, ಮನೆ ಗೆಲ್ಲದೆ ನಾವು ಜಗತ್ತನ್ನು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಹೀಗಾಗಿ ಮೊನ್ನೆ ದೆಹಲಿ ಬ್ಲಾಸ್ಟ್ ಆದ ಕೂಡಲೇ ಏಜೆನ್ಸಿಗಳು ಮತ್ತು ಒಳಗಿನ ಶತ್ರುಗಳನ್ನು ಹುಡುಕುವ ಮತ್ತು ಇಲ್ಲಿಯೇ ಕೆಲವೊಂದು ಶುದ್ಧೀಕರಣ ಮಾಡುವ ಕೆಲಸವನ್ನು ತೀವ್ರಗೊಳಿಸಿರುತ್ತಾರೆ. ಗೆಳೆಯರೆ, ಈ ಸಂದರ್ಭದಲ್ಲಿ ಪಂಜಾಬಿನ ಆಯುಧ ನೆಟ್ವರ್ಕ್ ಒಂದನ್ನು ಪೊಲೀಸರ ಬಲೆಗೆ ಬಿದ್ದಿದೆ. ಹಾಗಾಗಿ ಸಿಪಾಡ್ ಮಾಹಿತಿ ಒಂದು ಪಾಕಿಸ್ತಾನಕ್ಕೆ ರವಾನೆ ಮಾಡುತ್ತಿದ್ದ 2 ದ್ರೋಹಿಗಳನ್ನು ಕರ್ನಾಟಕದಿಂದ ಬಂಧಿಸಲಾಗಿರುತ್ತದೆ ಸ್ನೇಹಿತರೆ. ವೈಟ್ ಕಲರ್ ಟೆರರ್ಗೆ ಸಂಬಂಧಪಟ್ಟ ಹಾಗೆ ಇನ್ನೋರ್ವ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಅರೆಸ್ಟ್ ಮಾಡಿದ್ದಾರೆ. ಹಾಗಾದರೆ ದೆಹಲಿ ಸ್ಫೋಟಕ ನಂತರ ಒಳಗಿನ ಶತ್ರುಗಳನ್ನು ಹುಡುಕಲು ಕೆಲಸ ಹೇಗೆ ನಡೀತಾ ಇದೆ, ಕರ್ನಾಟಕದ ಅರೆಸ್ಟ್ ಆದವರು ಯಾರು, ಸಾಫ್ಟ್ವೇರ್ ಇಂಜಿನಿಯರ್ ಯಾರು ಎಂಬುದನ್ನು ನಾವು ನೋಡೋದು ಇಲ್ಲಿ ಮುಖ್ಯವಾಗಿರುತ್ತದೆ.